So hey guys, welcome back to my YouTube channel. So guys, ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ನೆಕ್ಸ್ಟ್ 1 ವೀಕ್ ಅದೇ ಕೆಲಸ ಇದೆ. ಅದಕ್ಕೋಸ್ಕರ ಇನ್ನೂ ನೆಕ್ಸ್ಟ್ 1 ವೀಕ್ ವೀಡಿಯೋ ಮಾಡೋಕ್ಕೆ ಕೂಡ ಆಗಲ್ಲ ಅನಿಸುತ್ತೆ. ಅದಕ್ಕೂ ಸಾರಿ. ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಒಂದು ಕಮೆಂಟ್ ಹಾಕಿದ್ರು, ರ್ಯಾಂಕ್ ವರ್ಸಸ್ ಪರ್ಸೆಂಟೇಜ್ ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಟೈಮ್ ಮಾಡಿಕೊಂಡು ನಿಮಗೆ ಅಂತಲೇ. ಆ್ಯಂಡ್ ಗೈಸ್, ಅಕ್ಟೋಬರ್ 16 ನಮ್ಮ ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಅದಕ್ಕಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೆಂಗಿರುತ್ತೆ ಕಾಲೇಜು, ಇಂಜಿನಿಯರಿಂಗ್ ಲೈಫ್ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅದ್ರದ್ದು ಪೂರ್ತಿ ವೀಡಿಯೋಸ್ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಇಂಜಿನಿಯರಿಂಗ್ ಲೈಫ್ ಬಗ್ಗೆ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಗೈಸ್, ನಿಮಗೆ ಏನೇ ಡೌಟ್ ಇದ್ರೂ, ಏನೇ ಕನ್ಫ್ಯೂಷನ್ಸ್ ಇದ್ರೂ ಕಮೆಂಟ್ ಮಾಡಿ. ನಾನು ಕಮೆಂಟ್ಗೆ ಆದಷ್ಟು ಬೇಗನೆ ರಿಪ್ಲೈ ಮಾಡ್ತೀನಿ. ಎಂತಕ್ಕಂದರೆ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಒಂಚೂರು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಕಮೆಂಟ್ಸ್ಗಂತೂ ರಿಪ್ಲೈ ಮಾಡೇ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಏನೂ ಎಸಿಟೇಟ್ ಮಾಡ್ದೇ ಆರಾಮಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ರ್ಯಾಂಕ್ ವರ್ಸಸ್ ಪರ್ಸೆಂಟೇಜ್ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ. ನೀವೆಲ್ಲರೂ ತುಂಬ ಆಲ್ರೆಡಿ ಕೇಳಿರ್ತೀರ. ಏನಂತ ಅಂದರೆ, ಕೆಲವ್ರದ್ದು PU ಮಾರ್ಕ್ಸ್ ತುಂಬ ಚೆನ್ನಾಗಿರುತ್ತೆ. ನನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. PU ಮಾರ್ಕ್ಸ್ ಬಂದ್ಬಿಟ್ಟು ನಂದು 93% ಇದೆ. ಬಟ್ KCT ಮಾರ್ಕ್ಸ್ ಬಂದ್ಬಿಟ್ಟು 48,000 ಬಂತು. ಯಾಕೆ ಈ ಥರ? ಯಾವುದು ತುಂಬ ಇಂಪಾರ್ಟೆಂಟು? ಸೆಕೆಂಡ್ PUC ಪರ್ಸೆಂಟೇಜ್ ಇಂಪಾರ್ಟೆಂಟಾ ಇಲ್ಲ ರ್ಯಾಂಕ್ ತುಂಬ ಇಂಪಾರ್ಟೆಂಟಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಆದಷ್ಟು ಒಂದು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಮೇಜರಾಗಿ 2 ಥಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಒಂದು ಬಂದ್ಬಿಟ್ಟು KCT ಕ್ಯಾಲ್ಕುಲೇಷನ್ ಬಗ್ಗೆ, ಮೀನ್ಸ್ KCT ಮಾರ್ಕ್ಸ್ನ ರ್ಯಾಂಕ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಆ್ಯಂಡ್ ಸೆಕೆಂಡ್ PUC ಮಾರ್ಕ್ಸ್ ರೋಲ್ ಏನು ಪ್ಲೇ ಮಾಡುತ್ತೆ KCTಲಿ ಅಂತ 2 ಥಿಂಗ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ನಿಮಗೆ ಆದಷ್ಟು ಒಂದು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡ್ತಾಯಿರಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ ಕೂಡ ಮಾಡ್ತೀನಿ. ಆ್ಯಂಡ್ ಗೈಸ್, ಫಸ್ಟ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕ್ಲಿಯರ್ ಕ್ಲಾರಿಟಿ ಕೊಡ್ತಾ ಇದೇನು ಅಂತ ಅಂದರೆ, ಯಾವುದು ತುಂಬ ಇಂಪಾರ್ಟೆಂಟ್ ನನ್ನ ಕೇಳೋದಾದರೆ ಎರಡೂ ತುಂಬ ಇಂಪಾರ್ಟೆಂಟೇ. ಬಟ್ PUC ಮಾರ್ಕ್ಸ್ 55% ಇಂಪಾರ್ಟೆಂಟ್ ಆ್ಯಂಡ್ KCT ಮಾರ್ಕ್ಸ್ 45% ಇಂಪಾರ್ಟೆಂಟ್. ನೀವೆಲ್ಲ ಕಡೆ ಕೇಳಿರ್ತೀರೋ ಆಲ್ಮೋಸ್ಟ್. ಎರಡೂ ತುಂಬ ಇಂಪಾರ್ಟೆಂಟ್, ಎರಡೂ ಬ್ಯಾಲೆನ್ಸ್ ಮಾಡಬೇಕು, ಎರಡಕ್ಕೂ 50% ಕೊಡಬೇಕು ಅಂತ. ಬಟ್ ನಾನು PU ಮಾರ್ಕ್ಸ್ಗೆ 5% ಜಾಸ್ತಿನೇ ಕೊಡ್ತೀನಿ. ಏನಕ್ಕೆ ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮಗೆ KCT ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ ಅಂತ ಒಂದು ಕ್ಲಿಯರ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ನಾನು ಇಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ ಆಡ್ ನಂಬರ್ಸ್, ಈವೆನ್ ನಂಬರ್ಸ್ ಏನೂ ತೊಗೊಳ್ಳೋಲ್ಲ, ಸಿಂಪಲ್ ನಂಬರ್ಸ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಫುಲ್ ನಂಬರ್ಸ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಒಂದು ಇಲ್ಲಿ ಪರ್ಸನ್ನ ತೊಗೊತೀನಿ. ಅವನ ಲೈಕ್ ಒಂದು ನೇಮ್ ಕೊಡೋಣ, A ಅಂತ ಏನಾದರೂ ಕೊಟ್ಕೊಳ್ಳಿ, ನಿಮ್ಮ ಹೆಸರೇ ಕೊಟ್ಕೊಳ್ಳಿ, ಪರವಾಗಿಲ್ಲ. ಅವನದು PUC ಮಾರ್ಕ್ಸ್ ಆ್ಯಂಡ್ KCT ಮಾರ್ಕ್ಸ್ ಅಂತ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಅವನದು PUC ಮಾರ್ಕ್ಸಲ್ಲಿ PCM ಅಷ್ಟನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಏನಿರುತ್ತೆ ಅಂದರೆ, PUCದು ಫುಲ್ ಮಾರ್ಕ್ಸ್ ಲ್ಯಾಂಗ್ವೇಜಸ್ದು ಕೋರ್ ಸಬ್ಜೆಕ್ಟ್ ಎಲ್ಲಾದ್ರದ್ದು ತೊಗೊತಾರ? ಇಲ್ಲ, ಬರೀ PUCದು PCM ಮಾರ್ಕ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ್ಯಂಡ್ KCTಲಿ ಆಲ್ರೆಡಿ ಗೊತ್ತಿರೋ ಥರ ನಿಮಗೆ PCM + B ಬಯೋಲಜಿ ನಿಮ್ಗೆ ಏನಾದರೂ ತೊಗೊಂಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊತಾರೆ. ಸೊ ನೀವು PUCಲಿ ಫುಲ್ಲು PCMಲ್ಲಿ 100 ತೊಗೊಂಡ್ರೆ 300 ಬರುತ್ತೆ. ಹಂಗೇ KCTಲಿ ನೀವು 60 ತೊಗೊಂಡ್ರೆ 180 ಬರುತ್ತೆ. ಈ 300 ಮತ್ತು 180ದು ಪರ್ಸೆಂಟೇಜ್ ತೆಗಿತಾರೆ. ಫಸ್ಟು ಪರ್ಸೆಂಟೇಜ್ ಬಂದ್ಬಿಟ್ಟು ಎರಡ್ರದ್ದು 100% ಬರುತ್ತೆ ಅವಾಗ ನಾವು ತೊಗೊಂಡಿರೋ ಪ್ರಕಾರ. ಸೊ ಅದ್ರದ್ದು ನೆಕ್ಸ್ಟ್ 50% ಅದನ್ನು ಡಿವೈಡ್ ಮಾಡ್ತಾರೆ. ಮೀನ್ಸ್ PUಲಿ 100% ಇರೋದನ್ನ 50%ಗೆ ರೆಡ್ಯೂಸ್ ಮಾಡ್ತಾರೆ. ಮೀನ್ಸ್ ಡಿವೈಡೆಡ್ ಬೈ 2 ಮಾಡ್ತಾರೆ. ಆವಾಗ ಅದು 50% ಆಗುತ್ತೆ. KCTಲಿ 100% ಇರೋದನ್ನ ಡಿವೈಡೆಡ್ ಬೈ 2 ಮಾಡ್ತಾರೆ. ಆವಾಗ ಅದು 50% ಆಗುತ್ತೆ. ಆಮೇಲೆ ಎರಡನ್ನೂ ಕಂಬೈನ್ ಮಾಡ್ತಾರೆ. ಎರಡನ್ನೂ ಕಂಬೈನ್ ಮಾಡಿದಾಗ ನಿಮಗೆ ಟೋಟಲಾಗಿ ಫುಲ್ಲು 100% ಬರುತ್ತೆ. ಆವಾಗ ನೀವು ಟಾಪ್ ರ್ಯಾಂಕಲ್ಲಿ ಬರ್ತೀರಾ. ನಾನು
ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಒಂದು ವೆಬ್ಸೈಟ್ ಹೆಸರು ನಾನು ನಿಮ್ಮ ನೆಕ್ಸ್ಟ್ ಹೇಳ್ತೀನಿ. ಆ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾಯಿದ್ದೆ, ಯಾರೋ ಕಮೆಂಟಲ್ಲಿ ಕೇಳಿದ್ರು, ಈ ವಿಡಿಯೋ ಮಾಡಿ ಅಂದವರೇ ಕೇಳಿದ್ರು ನನಗೆ 5K ಒಳಗಡೆ ಬರಬೇಕು, ಎಷ್ಟು ತೆಗಿಬೇಕು ಅಂತ. ಈ ವಿಡಿಯೋ ಮಾಡೋಕ್ಕೂ ಮುಂಚೆನೇ ಚೆಕ್ ಮಾಡ್ತಾಯಿದ್ದೆ ನಾನು ಲ್ಯಾಪ್ಟಾಪಲ್ಲಿ ಎಷ್ಟು ತೆಗಿಬೇಕು ಅಂತ. 120 ಮಾರ್ಕ್ಸ್ KCTಲಿ ಬಂದು ನಿಮ್ಮ PUC PCM ಮಾರ್ಕ್ಸ್ ಫುಲ್ 300 ಇದ್ದರೆ ನೀವು 1000 ರ್ಯಾಂಕ್ ಒಳಗಡೆ ಆರಾಮಾಗಿ ಬರ್ಬೋದು 2024 ಆ್ಯಂಡ್ 23 ಪ್ರೆಡಿಕ್ಷನ್ಸ್ ಪ್ರಕಾರ. ಆ್ಯಂಡ್ ಗೈಸ್, ಆ ವೆಬ್ಸೈಟ್ ಯಾವುದು, ಹೇಗೆ ಚೆಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಹೇಳಿರೋ ಥರ ಎಂತಕ್ಕೆ PUC 55% ಹೇಳಿದೆ ಆ್ಯಂಡ್ KCT 45% ಹೇಳಿದೆ ಅಂತ ನಾವು ನಿನಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. PUC ಮಾರ್ಕ್ಸ್ ಬಂದು ನಿಮಗೆ ಒಂಥರ ಬೂಸ್ಟರ್ ಇದ್ದಂಗೆ. ಇನ್ ಕೇಸ್ ನೀವೇನಾದರೂ KCTಲಿ ಒಂದು 2 ಮಾರ್ಕ್ಸ್ ಕಮ್ಮಿ ತೆಗೆದ್ರೂ ಇಲ್ಲ ಒಂದು 10 ಮಾರ್ಕ್ಸ್ ಕಮ್ಮಿ ತೆಗೆದ್ರೂ PUCಲಿ ನೀವು ಆರಾಮಾಗಿ ಅದನ್ನು ಸ್ಕೋರ್ ಮಾಡ್ಕೊಬೋದು. ಈಗ ಸೆಕೆಂಡ್ ಎಕ್ಸಾಮ್ ಇರೋದ್ರಿಂದ KCT ಎಕ್ಸಾಮ್ ಆದಮೇಲೆ ಎಕ್ಸಾಮ್ 2ನ ಮಾಡ್ತಾರೆ. ಆವಾಗ ನಿಮಗೆ ಆರಾಮಾಗಿ ನಂದು ಯಾವ ಮಾರ್ಕ್ಸ್ ಕಮ್ಮಿ ಬಂದಿದೆ ಅದ್ರ ಸಬ್ಜೆಕ್ಟ್ ರಿಲೇಟೆಡು ನೀವು PUಲಿ ಬೇಕಿದ್ರೆ ತಿರ್ಗಾ ಬರೆದು ಅದ್ರ ಮಾರ್ಕ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸೊ ನೀವು PUCಗೆ ಒಂಚೂರು ಜಾಸ್ತಿ ಎಫರ್ಟ್ಸ್ ಹಾಕಿದ್ರೆ, ನೀವು 300ಗೆ 300 ಕಂಪ್ಲೀಟಾಗಿ ತೊಗೊಂಡ್ರೆ ನೀವು KCTಲಿ ಆಲ್ಮೋಸ್ಟ್ 100, 90, 110 ಈ ರೇಂಜಲ್ಲಿ ತೆಗೆದ್ರೂ 1K ಒಳಗಡೆ ಆರಾಮಾಗಿ ಬರ್ಬೋದು. ನಂದು ಮಿಸ್ಟೇಕ್ ಎಲ್ಲೇ ಆಯಿತು ಅಂದರೆ, ನಾನು ಆಲ್ರೆಡಿ ಹಿಂದಿನ ವೀಡಿಯೋಸಲ್ಲಿ ಹೇಳಿರೋ ಥರ ರಿವಿಷನ್ಸಲ್ಲಿ ತುಂಬ ಮಿಸ್ಟೇಕ್ ಆಯಿತು. ಆ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಗೈಸ್, ಆಲ್ರೆಡಿ ಹೇಳಿರೋ ಥರ ಆ ವೆಬ್ಸೈಟ್ ಯಾವುದು ಅಂತ ಅಂದರೆ ಕಾಲೇಜ್ ದೋಸ್ತ್ ಅಂತ. ನಾನು ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಸೊ ಗೈಸ್, ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಒಂಚೂರು ವರ್ಕ್ ಆಗದೆ ಇರೋದ್ರಿಂದ ನಾನು ಫೋನಲ್ಲೇ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಫೋನಲ್ಲೇ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಫಸ್ಟು ಇಲ್ಲಿ ಲೋಡ್ ಆದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆಯಲ್ಲಿ ರೈಟ್ ಸೈಡಲ್ಲಿ ಅಲ್ಲಿ ರ್ಯಾಂಕ್ ಪ್ರಿಡಿಕ್ಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು KCT ಅಂತ ಸೆಲೆಕ್ಟ್ ಮಾಡಿ. KCT ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇಲ್ಲಿ ನಿಮ್ಮ ಫಸ್ಟು KCT ಮಾರ್ಕ್ಸ್ನ ಎಂಟ್ರಿ ಮಾಡಿ. ನಾನಿಲ್ಲಿ ಎಕ್ಸಾಂಪಲ್ ಆಗಿ ಆವಾಗಲೇ 120 ತೊಗೊಂಡಿದ್ದೆ, ಇವಾಗ 100 ಅಂತ ತೊಗೊತೀನಿ. ನೆಕ್ಸ್ಟು ಫಿಸಿಕ್ಸ್ ಮಾರ್ಕ್ಸ್ನ ಎಂಟರ್ ಮಾಡಿ. ನಾನು ಎಲ್ಲದಕ್ಕೂ 100 ಅಂತಲೇ ತೊಗೊತೀನಿ. ಕೆಮಿಸ್ಟ್ರಿ ಮ್ಯಾಥ್ಸ್ ಎಲ್ಲದಕ್ಕೂ 100 ಅಂತಲೇ ತೊಗೊತೀನಿ. ನೆಕ್ಸ್ಟು ಸಬ್ಮಿಟ್ ಕೊಡಿ. ಅದಾದಮೇಲೆ ನಿಮ್ಮ ನೇಮ್, ಅದಾದಮೇಲೆ ನಿಮ್ಮ ಕಾಲೇಜ್ ನೇಮ್, ಅದಾದಮೇಲೆ ನೀವು ಬಯಾಲಜಿ ತೊಗೊಂಡಿದ್ರೆ ಬಯಾಲಜಿ, ಇಲ್ಲ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ರೆ ಮ್ಯಾಥ್ಸ್ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ. ಅದಾದಮೇಲೆ ಕಂಟಿನ್ಯೂ ಕೊಡಿ. ಒಂದು OTP ಬರುತ್ತೆ, OTP ಎಂಟರ್ ಮಾಡಿ. OTP ಎಂಟರ್ ಮಾಡಾದಮೇಲೆ ನಿಮ್ಮ ಮಾರ್ಕ್ಸ್ ರಿಸಲ್ಟ್ಸು ಶೋ ಆಗುತ್ತೆ. ವೆರಿಫೈ ಕೊಡಿ. ಆಮೇಲೆ ನಿಮ್ಮ ಮಾರ್ಕ್ಸ್ ರಿಸಲ್ಟ್ಸು ಶೋ ಆಗುತ್ತೆ. ನೀವು ಈ ಥರ ಬೇಕಿದ್ರೆ ಚೆಕ್ ಮಾಡ್ಕೊಬೋದು. ಇವ್ರದ್ದು ವಾಟ್ಸಪ್ ಲಿಂಕ್ ಕೂಡ ಇದೆ, ಅದರಲ್ಲಿ ಬೇಕಿದ್ರೂ ಹೋಗಿ ನೀವು ಚೆಕ್ ಮಾಡ್ಕೊಬೋದು. ಸೊ ಗೈಸ್, ದ್ಯಾಟ್ಸ್ ಇಟ್. ನಾನು ಆಲ್ರೆಡಿ ತುಂಬ KCT ವೀಡಿಯೋಸ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಆಲ್ರೆಡಿ ತುಂಬ KCT ವೀಡಿಯೋಸ್ ಚಾನಲಲ್ಲಿದೆ, ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಚೆಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗನೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಹೇಳಿರೋ ಥರ ನನಗೆ ಬೇರೆ ವರ್ಕಲ್ಲಿ ಒಂಚೂರು ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಆದಷ್ಟು ಬೇಗ ಆ ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ವೀಡಿಯೋಸ್ ಮಾಡ್ತೀನಿ. ಗೈಸ್, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.